ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ SSLC ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 5 ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎಕ್ಸಸೈಸ್ 5.2ನಲ್ಲಿ ಬರುವಂತಹ ಕ್ವಶನ್ಸನ್ನು ವಿಶ್ಲೇಷಣೆಯ ಸಮೇತ ಅವುಗಳ ಸೊಲ್ಯೂಷನನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಎಕ್ಸಸೈಸ್ 5.2 ನೋಡಿ, ಇಲ್ಲಿ ಎಕ್ಸಸೈಸ್ 5.2ಗೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ nth ಟರ್ಮ್ ಫೈಂಡಿಂಗ್ ದ nth ಟರ್ಮಿನ ಫಾರ್ಮುಲಾ ಏನು ಬರುತ್ತೆ, an = a + n - 1 × d ಅನ್ನೋ ಫಾರ್ಮುಲಾ. ಈ ಒಂದು ಫಾರ್ಮುಲಾವನ್ನು ಬಳಕೆ ಮಾಡಿಕೊಂಡು ಇಲ್ಲಿ ನೀವು ಈ ಟೇಬಲನ್ನು ಕಂಪ್ಲೀಟ್ ಮಾಡಬೇಕು. ಟೇಬಲ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಮಾರು 5 ಕ್ವಶನ್ ಇದ್ದಾವೆ. ಮೊದಲನೇದ್ರಲ್ಲಿ ಏನು ಮಾಡಿದ್ದಾರೆ ಅಂದರೆ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, an ಕಂಡುಹಿಡಿಬೇಕು. ಎರಡನೇದ್ರಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕಂಡುಹಿಡಿಬೇಕು, ಎನ್ ಮತ್ತು an ಕೊಟ್ಟಿದ್ದಾರೆ. ಹಾಗೆ ಮೂರನೇದ್ರಲ್ಲಿ ಎ ಕಂಡುಹಿಡಿಬೇಕು, ಡಿ ಎನ್ ಮತ್ತು an ಕೊಟ್ಟಿದ್ದಾರೆ. ಹಾಗೆ ಫೋರ್ತ್ ಒನ್ನಲ್ಲಿ ಎನ್ ಕಂಡುಹಿಡಿಬೇಕು, ಫಿಫ್ತ್ ಒನ್ನಲ್ಲಿ an ಕಂಡುಹಿಡಿಬೇಕು. ಈ ರೀತಿಯಲ್ಲಿ ನಿಮಗೆ ಈ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ. ಈ ಒಂದು ಟೇಬಲ್ನ ಕಂಪ್ಲೀಟಾಗಿ ಫಿಲ್ಅಪ್ ಮಾಡಬೇಕು ಅಂದರೆ ನೀವು ಒಂದೊಂದೇ ಕ್ವಶನನ್ನು ಸಾಲ್ವ್ ಮಾಡೋದ್ರ ಮೂಲಕ ಏನು ಕಂಡುಹಿಡಿಯಕ್ಕೆ ಕೇಳಿದರೆ ಅದನ್ನು ಆನ್ಸರ್ ಹೇಳೋದಾದರೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ಹೇಳುವ ಪ್ರಕಾರವಾಗಿ a 7 ಕೊಟ್ಟಿದ್ದಾರೆ, ಡಿ 3 ಕೊಟ್ಟಿದ್ದಾರೆ, n 8 ಕೊಟ್ಟಿದ್ದಾರೆ. ನೀವು an ಫೈಂಡ್ ಔಟ್ ಮಾಡಬೇಕಲ್ವಾ? ವೆರಿ ಸಿಂಪಲ್. ನೀವು an = a + n - 1 × d ಫಾರ್ಮುಲಾ ಹಾಕಿದ್ರಿ ಅಂದರೆ an ಬೇಕಾಗಿರೋದ್ರಿಂದ a ನ ವ್ಯಾಲ್ಯೂ 7, ಹಾಗೆಯೇ n ನ ವ್ಯಾಲ್ಯೂ 8 - 1 × d ಅಂದರೆ 3 ಅಂತ ಬರೀತೀರಾ. ಇದನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋದಾಗ an = 7 + 8 - 1 ಅಂದರೆ ಆ್ಯಕ್ಚುಯಲ್ ಆಗಿ 7 ಬರುತ್ತೆ. 7 ಮತ್ತು 3ನ ಮಲ್ಟಿಪ್ಲೈ ಮಾಡಿದರೆ ಅಂದರೆ ನೀವು 7 × 3 = 21 ಅಂತ ಬರೀತೀರಾ. ದೆನ್ an = 21 + 7 ಮಾಡಿದರೆ ಅಂದರೆ 28 ಬರುತ್ತೆ. ದಿಸ್ ಈಸ್ ದ ಆನ್ಸರ್ ಫಸ್ಟ್ ಕ್ವಶನ್ಗೆ. ಹಾಗೆ ಸೆಕೆಂಡ್ ಕ್ವಶನ್ ಅನ್ನು ನೋಡೋದಾದರೆ ಎ ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ಫೈಂಡ್ ಔಟ್ ಮಾಡಬೇಕು, ಎನ್ ಮತ್ತು an ಕೊಟ್ಟಿದ್ದಾರೆ. ಈಗ ನೀವು ಇಲ್ಲೂ ಕೂಡ an ಫಾರ್ಮುಲಾ ಹಾಕಿದ್ರಿ ಅಂದರೆ a + n - 1 × d ಹಾಕಿದ್ರಿ ಅಂದರೆ an ನ ಜಾಗದಲ್ಲಿ 0 ಬರ್ಕೊಂಡ್ರೆ a ನ ವ್ಯಾಲ್ಯೂ -18 ಪ್ಲಸ್ n ಅಂತ ಹೇಳಿದ್ರೆ 10 - 1 × d ಫೈಂಡ್ ಔಟ್ ಮಾಡಬೇಕು. ಈಗ ಇಲ್ಲಿ 0 ಇದೆ, -18 ಈ ಕಡೆ ತೊಗೊಂಬಂದ್ರಿ ಅಂದರೆ +18 ಆಗಿಬಿಡುತ್ತೆ. 10ರಲ್ಲಿ 1 ಕಳೆದ್ರೆ 9d ಅಂತ ತೊಗೊಳ್ತೀರಾ. ಈಗ 9 ರಿಂದ 18ನ ಭಾಗಾಕಾರ ಮಾಡಿಬಿಟ್ರೆ ನಿಮಗೆ ಡಿ ನ ಬೆಲೆ ಬರುತ್ತೆ. d = 2. 9 × 2 = 18 ಬರೋದ್ರಿಂದಾಗಿ ಡಿ ನ ವ್ಯಾಲ್ಯೂ 2 ಅಂತೇಳಿ ನೀವು ಆನ್ಸರ್ನ ಬರಿತೀರಾ. ಇನ್ನು ಥರ್ಡ್ ಕ್ವಶನ್ನಲ್ಲಿ ಎ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೂ ಕೂಡ an = a + n - 1 × d ಸೂತ್ರವನ್ನು ಹಾಕಿದ್ರಿ ಅಂದರೆ an ಇರೋ ಜಾಗದಲ್ಲಿ -5, ಹಾಗೆಯೇ ಎ ಇರೋ ಜಾಗದಲ್ಲಿ ಹಾಗೆ ಬರ್ಕೊಳ್ರಿ. n ಅಂತ ಹೇಳಿದ್ರೆ 18 - 1 × d ಅಂತ ಹೇಳಿದ್ರೆ -3. ಈಗ -5 = a + 18 - 1 ಅಂದರೆ 17 ಬರುತ್ತೆ. ದೆನ್ 17 × -3ನ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಮೈನಸ್ ಆಗುತ್ತೆ. ಆ್ಯಕ್ಚುಯಲ್ ಆಗಿ -51 ಆಗುತ್ತೆ. ಈ -51 ಈಕ್ವಲಿಂದ ಈ ಕಡೆ ತೊಗೊಂಬಂದ್ರಿ ಅಂದರೆ +51 ಆಗುತ್ತೆ. ದಟ್ ಈಸ್ = a. ಸೊ ಸುಲಭವಾಗಿ ನೀವು ಹೇಳ್ಬೋದು a ನ ವ್ಯಾಲ್ಯೂ 51ರಲ್ಲಿ -5 ನೀವು ಕಳೆದ್ರಿ ಅಂತ ಹೇಳಿದ್ರೆ 46 ಬರುತ್ತೆ. ಸೊ ದಟ್ ದ ಫಸ್ಟ್ ಟರ್ಮ್ ಈಸ್ 46. ಇನ್ನು ನೆಕ್ಸ್ಟು ಫೋರ್ತ್ ಕ್ವಶನ್ನಲ್ಲಿ ಎನ್ ಫೈಂಡ್ ಔಟ್ ಮಾಡಬೇಕಲ್ವಾ? ಇಲ್ಲೂ ಕೂಡ an = a + n - 1 × d ಫಾರ್ಮುಲಾವನ್ನು ಹಾಕಿದ್ರಿ ಅಂದರೆ an ಅಂತ ಹೇಳಿದರೆ ಎಷ್ಟು 3.6. ಹಾಗೆಯೇ a ಪ್ಲಸ್ ಅಂತ ಕೊಟ್ಟಿದ್ದಾರಲ್ವಾ, a ಅಂತ ಹೇಳಿದ್ರೆ ಏನು -18.9 × n - 1 × d ಅಂದರೆ 2.5. ಈಗ -18.9 ಈಕ್ವಲಿಂದ ಈ ಕಡೆ ತರ್ತೀರಾ, +18.9 ಬರುತ್ತೆ. ಹಾಗೆಯೇ n - 1 × 2.5 ಬರ್ಕೊಳ್ತೀರಾ. 18.9ಗೆ 3.6 ಆ್ಯಡ್ ಮಾಡಿದ್ರಿ ಅಂದರೆ ಆ್ಯಕ್ಚುಯಲ್ ಆಗಿ 22.5 ಬರುತ್ತೆ. 2.5 ಈಕ್ವಲಿಂದ ಈ ಕಡೆ ತೊಗೊಂಬಂದ್ರೆ / 2.5 ಆಗುತ್ತೆ. ಈ ಕಡೆ n - 1 ಮಾತ್ರ ಉಳ್ಕೊಳ್ಳುತ್ತೆ. ಈಗ n = 2.5 ರಿಂದ 22.5 ನೀವು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 9 ಬರುತ್ತೆ. -1 ಆ ಕಡೆ ಕಳಿಸಿದ್ರೆ +1 ಆಗುತ್ತೆ. ಸೊ ದಟ್ n = 10 ಅಂತೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ಹಾಗಿದ್ಮೇಲೆ 5ನೇ ಕ್ವಶನ್ ಬಂದ್ಬಿಟ್ಟು ಇಲ್ಲಿ an ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ದಟ್ an =
ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಹಾಕ್ತೀರಾ. ದೆನ್ ಎ ಎನ್ ಈಸ್ ಈಕ್ವಲ್ ಟು ಎ ಅಂತ ಹೇಳಿದ್ರೆ 3.5 ಪ್ಲಸ್ ಎನ್ ಅಂದರೆ 105 ಮೈನಸ್ 1 ಇಂಟು ಡಿ ಅಂದರೆ 0. ಈಗ ಸ್ವಲ್ಪ ನೋಡಿದರೆ ನೀವು 3.5 ಬರೆದ್ಬಿಟ್ಟು ಪ್ಲಸ್ 105 ಮೈನಸ್ 1 ಆದರೆ 104 ಬರುತ್ತೆ. 104 ಇಂಟು 0 ಮಾಡಿದ್ರೆ 0 ಬರುತ್ತೆ. ಇದರ ಅರ್ಥ ಸುಲಭವಾಗಿ ನೀವು ಹೇಳ್ಬೋದು ಎ ಎನ್ನಿನ ಬೆಲೆ 3.5 ಅಂತೇಳಿ ಆನ್ಸರನ್ನು ಬರಿತೀರಾ. ಇನ್ನು ಇದೇ ಎಕ್ಸಸೈಸಿನ ಎರಡನೇ ಕ್ವಶನ್ನು ಚೂಸ್ ದ ಕರೆಕ್ಟ್ ಚಾಯ್ಸ್ ಇನ್ ದ ಫಾಲೋಯಿಂಗ್ ಆ್ಯಂಡ್ ಜಸ್ಟಿಫೈ ಅಂತ ಕೊಟ್ಟಾರೆ. ಮಲ್ಟಿಪಲ್ ಚಾಯ್ಸಿಗೆ ಸಂಬಂಧಪಟ್ಟಾಗಿದೆ. ಇದು 4 ಆಪ್ಷನ್ ಕೊಟ್ಟಿದ್ದಾರೆ. ಕ್ವಶನ್ ಹೇಳುವ ಪ್ರಕಾರ ಈ 4ರಲ್ಲಿ ಯಾವುದು ಸರಿ ಅಂತ ಹೇಳಬೇಕು ಮತ್ತು ಯಾಕೆ ಅನ್ನೋದಕ್ಕೆ ನೀವು ಸೊಲ್ಯೂಷನ್ ರೂಪದಲ್ಲಿ ಬರೀಬೇಕಾಗತ್ತೆ. ಸೊ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಕ್ವಶನ್ ಹೇಳುವ ಪ್ರಕಾರ 10, 7, 4 ... ಇದರಲ್ಲಿ 30th ಟರ್ಮ್ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 30th ಟರ್ಮ್ ಅಂತ ಹೇಳಿದ್ರೆ ಅದರ ಅರ್ಥ ನೀವು A30 ಕಂಡುಹಿಡಿಬೇಕು. ಅಂದರೆ ಎ ಎನ್ ಫಾರ್ಮುಲಾ ಹಾಕಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ತಗೊಂಡು ಎನ್ ಇರೋ ಜಾಗದಲ್ಲಿ 30 ಹಾಕ್ರಿ. ಎನ ಬೆಲೆ ಮೊದಲನೇ ಪದವನ್ನು ಎ ಅಂತ ತಗೊಳ್ತೀರಾ. ಸೊ ಎನ್ ಇರೋ ಜಾಗದಲ್ಲಿ 30 ಹಾಕಬೇಕಾಗತ್ತೆ. -1 ಇಂಟು ಡಿ ಇರುವ ಜಾಗದಲ್ಲಿ ನೀವು ಆಕ್ಚುಯಲ್ ಆಗಿ A2 ಮೈನಸ್ A1 ಮಾಡಿದ್ರಿ ಅಂತ ಹೇಳಿದ್ರೆ 7 ಮೈನಸ್ 10 ಮಾಡಿದ್ರಿ ಅಂದರೆ -3 ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಡಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದರ ಆಧಾರದ ಮೇಲೆ ಡಿ ಇರುವ ಜಾಗದಲ್ಲಿ ನೀವು -3 ಹಾಕಿದ್ರಿ ಅಂದರೆ ನೋಡಿ ಇಲ್ಲಿ A30 ಈಸ್ ಈಕ್ವಲ್ ಟು 10 ಪ್ಲಸ್ 30 ಮೈನಸ್ 1 ಮಾಡಿದ್ರೆ 29 ಇಂಟು -3 ಮಾಡಬೇಕಾಗತ್ತೆ. ಅದರ ಅರ್ಥ ಏನು ಬರುತ್ತೆ ಅಂದರೆ 10 ಪ್ಲಸ್ 29 ಮೈನಸ್ 3 ಮಲ್ಟಿಪ್ಲೈ ಮಾಡ್ತೀರಾ. ಸೊ 29 ಮೈನಸ್ 3 ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಏನು ಬರ್ತಾ ಇದೆಯಪ್ಪ ಅಂತ ಅಂದರೆ -87 ಬರುತ್ತೆ. ಯಾಕೆಂದ್ರೆ ಪ್ಲಸ್ ಇಂಟು ಮೈನಸ್ ಬಂದ್ಬಿಡುತ್ತೆ. ಇದರ ಅರ್ಥ ನಿಮಗೆ A30 ಈಸ್ ಈಕ್ವಲ್ ಟು -87 ನಲ್ಲಿ 10 ಕಳೆದ್ರಿ ಅಂದರೆ ನೀವು -77 ಅಂತ ಬರೀಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ -77 ಎಲ್ಲಿದೆಯಪ್ಪ ಅಂದರೆ ಆಪ್ಷನ್ ಸಿ ಅನ್ನು ನೀವು ಆನ್ಸರ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ 1ನೇ ಪ್ರಶ್ನೆಗೆ. ಹಾಗೆ 2ನೇ ಕ್ವಶನ್ ಕೊಟ್ಟಿದ್ದಾರೆ. ಈ -3 -1/2 2... ಇದರಲ್ಲಿ 11th ಟರ್ಮ್ ಅನ್ನು ಕಂಡುಹಿಡಿಯಿರಿ. ಸೊ 11th ಟರ್ಮ್ ಯಾವುದಕ್ಕೆ ಸಮ ಇರುತ್ತೆ ಕೆಳಗಿನ 4 ಆಪ್ಷನ್ಗಳಲ್ಲಿ ಅಂತ ಕೊಟ್ಟಿದ್ದಾರೆ. 4ನೇ ಆಪ್ಷನ್ ಬಂದ್ಬಿಟ್ಟು ನಿಮಗೆ -48 1/2 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ ಇಲ್ಲೂ ಕೂಡ ನೀವು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಹಾಕ್ಕೊಂಡು ಎನ್ ಇರೋ ಜಾಗದಲ್ಲಿ 11 ಹಾಕಿದ್ರಿ ಅಂದರೆ ಎ ಅಂತ ಹೇಳಿದ್ರೆ -3 ಪ್ಲಸ್ 11 ಮೈನಸ್ 1 ಇಂಟು ಡಿ ಅಂತ ಬೇಕು ಅಂದರೆ ಡಿ ಅನ್ನು ನಾವು A2 ಮೈನಸ್ A1 ಅಂತ ಕರಿತೀವಿ. ಅದ್ರ ಪ್ರಕಾರ -1/2 -3 ಮಾಡಿದ್ರಿ ಅಂದರೆ ಡಿ ಇಸ್ ಈಕ್ವಲ್ ಟು -1/2 ಮೈನಸ್ ಇಂಟು ಮೈನಸ್ +3 ಆಗತ್ತೆ. ಇದರ ಅರ್ಥ ಇಲ್ಲಿ 3ರಲ್ಲಿ ಅರ್ಧ ಕಳೆದ್ರೆ 2.5. ಸೊ 2.5 ನೀವು ಏನೋ ಭಿನ್ನರಾಶಿಯ ರೂಪದಲ್ಲಿ ಬರೆಯೋದಾದ್ರೆ 2.5 ಏನಂತ ಬರೀಬೋದಪ್ಪ ಅಂತ ಹೇಳಿದ್ರೆ 5/2 ಅಂತ ಬರೀಬೋದು. ಸೊ ದಟ್ 5/2 ಇಸ್ ದ ಆನ್ಸರ್ ಡಿ. ಈ ಟಿ ನ ವ್ಯಾಲ್ಯೂ ಅನ್ನ ಇಲ್ಲಿ 5/2 ಇರೋ ಜಾಗದಲ್ಲಿ ಹಾಕಿದ್ರಿ ಅಂದ್ರೆ A11 ಇಸ್ ಈಕ್ವಲ್ ಟು -3 11ರಲ್ಲಿ 1 ಹೋದ್ರೆ 10 ಆಗುತ್ತೆ. ಸೊ 10 ಇಂಟು 5 ಡಿವೈಡೆಡ್ ಬೈ 2 ಮಾಡಿದ್ರೆ ಆಕ್ಚುಯಲ್ ಆಗಿ ನೋಡಿ ಇಲ್ಲಿ 10 ಇಂಟು 5 ಡಿವೈಡೆಡ್ ಬೈ 2 ಮಾಡಿದ್ರೆ 2 5ಲೆ 10 ಬರುತ್ತೆ. -3 5 5ಲೆ 25. ದೆನ್ 25ರಲ್ಲಿ 3 ಕಳೆದ್ರಿ ಅಂತ ಹೇಳಿದ್ರೆ A11 ಇಸ್ ಈಕ್ವಲ್ ಟು ಏನು ಬರುತ್ತೆ 22 ಬರುತ್ತೆ. ಸೊ ನಿಮಗೆ ಕೊಟ್ಟಂತ ಆಪ್ಷನ್ಗಳಲ್ಲಿ 22 ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅನ್ನ ಉತ್ತರವನ್ನ ಹೇಳಬೇಕು ಈ ಪ್ರಶ್ನೆಗೆ. ಇನ್ನು ನೆಕ್ಸ್ಟ್ 3rd ಕ್ವಶನ್ ಕೊಟ್ಟಿದ್ದಾರೆ. ಇನ್ ದ ಫಾಲೋಯಿಂಗ್ APs ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸಸ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದಾವೆ. ಈ ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಖಾಲಿ ಇರುವ ಜಾಗದಲ್ಲಿ ನೀವು ನಂಬರ್ ಅನ್ನ ಹಾಕಬೇಕು ಅನ್ನೋದು ಕ್ವಶನ್. ಸೊ ಎಲ್ಲಾ ಕ್ವಶನ್ಸ್ ಗಳನ್ನ ಒಂದೊಂದಾಗಿ ನಾವು ಬಿಡಿಸ್ತಾ ಹೋಗೋದಾದ್ರೆ ಈಗ ಮೊದಲನೇ ಕ್ವಶನ್ 2 ಇದೆ, ಬಾಕ್ಸ್ ಇದೆ, 26 ಇದೆ. ಈಗ ನೀವು ಇದನ್ನ A1 A2 A3 ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ A2 ಬೇಕಲ್ವಾ. ನಮಗೆ ಗೊತ್ತು ಇದು ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂದ್ರೆ ಅದರ ಅರ್ಥ A2 ಮೈನಸ್ A1 ಅನ್ನೋದು A3 ಮೈನಸ್ A2ಗೆ ಸಮ ಇರುತ್ತೆ. ಹಾಗಿದ್ಮೇಲೆ A2 ನ ಜಾಗದಲ್ಲಿ ಹಾಗೆ ಬರ್ಕೊಳ್ರಿ, A1 ನ ಜಾಗದಲ್ಲಿ 2 ಬರ್ಕೊಳ್ರಿ. ಈ ಕಡೆ A3 ನ ಜಾಗದಲ್ಲಿ 26 ಬರ್ಕೊಳ್ರಿ, ಈ ಕಡೆ A2 ಬರ್ಕೊಳ್ರಿ. A2 ಈ ಕಡೆ ತೊಗೊಂಬಂದ್ರಿ ಅಂದರೆ 2A2 ಆಗುತ್ತೆ. ಯಾಕಂದರೆ ಇದು ಪ್ಲಸ್ ಆಗುತ್ತೆ. A2 + A2 2A2 ಆಗುತ್ತೆ. 26ಕ್ಕೆ -2 ಆ ಕಡೆ ಕಳಿಸಿದ್ರೆ +2 ಆಗುತ್ತೆ. ಸುಲಭವಾಗಿ ನೀವು 2A2 ಇಸ್ ಈಕ್ವಲ್ ಟು 26 + 2 ಮಾಡಿದ್ರಿ ಅಂದರೆ 28 ಅಂತ ಹೇಳ್ತೀರಾ. 2ರಿಂದ 28 ಭಾಗಾಕಾರ ಮಾಡಿದ್ರೆ A2 ನ ಬೆಲೆ 14 ಬರುತ್ತೆ. ಸೊ ದಟ್ ಈ ಬಾಕ್ಸಲ್ಲಿ ನೀವು
14 ಅಂತ ಆನ್ಸರ್ ಬರಿಬೇಕು. ಹಾಗಿದ್ಮೇಲೆ ಇದೇ ರೀತಿಯಲ್ಲಿ ಇದನ್ನು ಕೂಡ ಮಾಡ್ಬೋದಲ್ವಾ ನೀವು. ನೋಡಿ ಇಲ್ಲಿ A1 A2 A3 A4 ಅಂತಿದೆ ಅಂತ ತಿಳ್ಕೊಳ್ರಿ. ಇಲ್ಲಿ ನೀವು ಲಾಸ್ಟ್ ಟರ್ಮ್ ಕೊಟ್ಟಿರೋದ್ರಿಂದ ಅಂದರೆ ನೀವು ಇನ್ನೊಂದು ರೀತಿಯಲ್ಲಿ ಜನರಲ್ ಟರ್ಮ್ಸ್ ಆಫ್ ಎನ್ AP ನ ಆಧಾರದ ಮೇಲೂ ಕೂಡ ಕಂಡುಹಿಡಿಬಹುದು. ಇದು A1, ಇದು A2 A3 A4. ಓಕೆ, ಈಗ ನಿಮಗೇನು ಬೇಕು ಅಂತ ಹೇಳಿದ್ರೆ ಸಪೋಸ್ A4 ಕೊಟ್ಟಿದ್ದಾರೆ. ಏನು A4 ಬಂದ್ಬಿಟ್ಟು ಆಕ್ಚುಯಲ್ ಆಗಿ A+D ಅನ್ನೋದನ್ನ ಸೆಕೆಂಡ್ ಟರ್ಮ್ ಅಂತ ಕರಿತೀರಿ, ದಟ್ ಈಸ್ ಈಕ್ವಲ್ ಟು 13 ಅಂತ ಕೊಟ್ಟಿದ್ದಾರೆ. ಅಥವಾ ನೀವೇನು ಮಾಡ್ರಿ ಅಂತ ಹೇಳಿದ್ರೆ ಇದೊಂದು ಆಯ್ತಾ, ಇನ್ನೊಂದು ಏನು ಕೊಟ್ಟಿದ್ದಾರೆ, ಇದು ಫೋರ್ತ್ ಟರ್ಮ್ ತಾನೆ. ಫೋರ್ತ್ ಟರ್ಮಿನ ಜನರಲ್ ಫಾರ್ಮ್ ಬಂದು A+3D ದಟ್ ಈಸ್ ಈಕ್ವಲ್ ಟು 3. ಈಗ ನೀವು ಎಲಿಮಿನೇಷನ್ ಮೆಥಡ್ನ ಸಹಾಯದಿಂದ ಫಸ್ಟ್ ಈಕ್ವೇಷನ್ನಲ್ಲಿ ಎರಡನೇ ಈಕ್ವೇಷನ್ನ ನೀವು ಕಳೆದ್ರಿ ಅಂತ ಹೇಳಿದ್ರೆ ಎ ಕ್ಯಾನ್ಸಲ್ ಆಗಿ -3D ನಲ್ಲಿ +D ಕಳೆದ್ರೆ -2D ಉಳಿತದೆ. 13ರಲ್ಲಿ 3 ಹೋದರೆ 10 ಉಳಿತದೆ. ಓಕೆನಾ. ಇದರ ಆಧಾರದ ಮೇಲೆ 2ರಿಂದ 10ನ್ನು ಭಾಗಾಕಾರ ಮಾಡಿದರೆ ಇಲ್ಲಿರುವ ಮೈನಸ್ ಈ ಕಡೆ ಬಂದರೆ ಡಿನ ಬೆಲೆ -5 ಬರುತ್ತೆ. ಇದರ ಅರ್ಥ ವೆರಿ ಸಿಂಪಲ್ಲು, ಈ ಕಡೆಯಿಂದ 5 ಕೂಡ್ತಾ ಹೋಗಬೇಕು, ಈ ಕಡೆಯಿಂದ 5 ಕಳೀತಾ ಬರಬೇಕು. ಅದರ ಅರ್ಥ 13ಕ್ಕೆ 5 ಕೂಡಿದ್ರಿ ಅಂತ ಹೇಳಿದ್ರೆ 18 ಇಲ್ಲಿ ಬರುತ್ತೆ A1. 13ರಲ್ಲಿ 5 ಕಳೆದ್ರಿ ಅಂತ ಹೇಳಿದ್ರೆ ನೀವು 13ರಲ್ಲಿ 5ಅನ್ನು ಕಳೆದ್ಬಿಟ್ಟು ಬರೆಯೋದಾದ್ರೆ ಏನು ಬರೀಬೋದು ಅಂತ ಹೇಳಿದ್ರೆ 8 ಇಲ್ಲಿ ಬರುತ್ತೆ. ಸೊ ಈ ಬಾಕ್ಸಲ್ಲಿ 18, ಈ ಬಾಕ್ಸಲ್ಲಿ 8 ಅಂತೇಳಿ ಇದರ ಆಧಾರದ ಮೇಲೆ ಸುಲಭವಾಗಿ ನೀವು ಆನ್ಸರ್ನ ಬರೀಬಹುದು. ಹಾಗೆ ಇದಾದ ನಂತರದಲ್ಲಿ ಇಲ್ಲಿ ಕೂಡ ಅಷ್ಟೇ A1 A2 A3 A4. ಈಗ ನೀವು A1 ಕೊಟ್ಟಿದ್ದಾರೆ, A1 ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ A. ಇನ್ನು A4 ಅಂತ ಹೇಳಿದ್ರೆ A4ನ ಜನರಲ್ ಫಾರ್ಮು A+3D ಈಸ್ ಈಕ್ವಲ್ ಟು 9/1/2. ಇದರ ಆಧಾರದ ಮೇಲೆ ನೀವು ಎ ಇರೋ ಜಾಗದಲ್ಲಿ 5 ಹಾಕಿದ್ರಿ ಅಂದರೆ 9/1/2 ಬರುತ್ತೆ. ಈಗ 3D ಇಲ್ಲೇ ಇಟ್ಕೊಂಡು 9/1/2 ಸಿಂಪ್ಲಿಫೈ ಮಾಡಿದ್ರೆ 9 2s 18, 18 + 1 19/2 ಮೈನಸ್ ಇದು ಈ ಕಡೆ ಬಂದರೆ 5. 2 ಮತ್ತು 1 ಎಲ್ಸಿಎಂ ತಗೊಂಡ್ರಿ ಅಂತ ಹೇಳಿದ್ರೆ 3D ಈಸ್ ಈಕ್ವಲ್ ಟು 2 ಎಲ್ಸಿಎಂ ಬರುತ್ತೆ. 19 1s 19, 5 2s 10. ಈಗ 3D ಈಸ್ ಈಕ್ವಲ್ ಟು 19 - 10 ಮಾಡಿದ್ರೆ 9/2 ಬರುತ್ತೆ. 3ರಿಂದ 9ನ್ನು ಭಾಗಾಕಾರ ಮಾಡಿದ್ರೆ ಅಂದರೆ 3 ಬರುತ್ತೆ. ಇದರ ಅರ್ಥ ನಿಮಗೆ D ಈಸ್ ಈಕ್ವಲ್ ಟು 3/2 ಬಂತು. ಈ 3/2 ಆ್ಯಡ್ ಮಾಡಿ ಬರಿತಾ ಹೋಗ್ಬೇಕು. ಈಗ ನೀವು 5ಕ್ಕೆ 3/2ನ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ A2 ಬೇಕಲ್ವಾ. A2 ಅಂದರೆ A+D. ಇದ್ರ ಪ್ರಕಾರ 5ಗೆ 3/2 ಆ್ಯಡ್ ಮಾಡಿದ್ರಿ ಅಂದರೆ ಇವೆರಡಕ್ಕೂ LCM ತಗೊಂಡ್ರಿ ಅಂತ ಹೇಳಿದ್ರೆ 1 2 2 LCM ಬರುತ್ತೆ. 5 2 10 + 3. ಇದರ ಅರ್ಥ 13/2. ಇಲ್ಲಿ 13/2 ಹಾಕಬೇಕು. ಹಾಗೆ ಪಕ್ಕದಲ್ಲಿ ಇದೇನಾಗತ್ತೆ, ಮತ್ತೆ ನೀವು 13/2ಗೆ 3/2 ಆ್ಯಡ್ ಮಾಡಿದ್ರಿ ಅಂದರೆ 13 + 3 ಮಾಡಿದ್ರೆ 16/2 ಬರುತ್ತೆ ಅಲ್ವಾ. 16/2 ಇನ್ನೂ ಸಿಂಪ್ಲಿಫೈ ಮಾಡೋದಾದ್ರೆ 2 8 16. ಸೊ ದಟ್ ಇಲ್ಲಿ 8 ಅಂತೇಳಿ ಆನ್ಸರ್ನ ಬರಿಬಹುದು. ಅದೇ ರೀತಿಯಲ್ಲಿ ಇದನ್ನ A1 A2 A3 A4 A5 A6 ಅಂತ ತಗೊಂಡ್ರೆ A6 ನೀವು A+5D ಅಂತ ತಗೊಳ್ತೀರಾ, ದಟ್ ಈಸ್ ಈಕ್ವಲ್ ಟು 6. ಎ ಇರೋ ಜಾಗದಲ್ಲಿ -4 ಹಾಕಿದ್ರಿ ಅಂದರೆ +5D ಈಸ್ ಈಕ್ವಲ್ ಟು 6. 5D ಈಸ್ ಈಕ್ವಲ್ ಟು 6 -4 ಆ ಕಡೆ ಹೋದರೆ +4. 5D ಈಸ್ ಈಕ್ವಲ್ ಟು 6 + 4 10 ಬರುತ್ತೆ. 5 ಮತ್ತು 2 ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ 5 ಮತ್ತು 10 ಡಿವೈಡ್ ಮಾಡಿದ್ರಿ ಅಂದರೆ 5 2s 10 ಬರುತ್ತೆ. ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ -4ಕ್ಕೆ 2 ಕೂಡಿದರೆ -2 ಬರಿಬೇಕು. ಇಲ್ಲಿ -2ಕ್ಕೆ ಮತ್ತೆ 2 ಕೂಡಿದರೆ 0 ಬರುತ್ತೆ. 0ಗೆ 2 ಕೂಡಿದರೆ 4 ಬರುತ್ತೆ. 0ಗೆ 2 ಕೂಡಿದರೆ 2 ಬರುತ್ತೆ. 2ಕ್ಕೆ 2 ಕೂಡಿದರೆ 4 ಅಂತ ಬರೀಬೇಕು. ಬಾಕ್ಸ್ ಕಂಪ್ಲೀಟ್ಲಿ ಫಿಲ್ ಆಯಿತು. ಹಾಗೆ ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲಿ ಇದನ್ನು ನೀವು ಎರಡನೇ ಟರ್ಮ್ A+D ಅಂತ ತಗೊಳ್ರಿ. ಹಾಗೇನೆ ಲಾಸ್ಟ್ ಟರ್ಮ್ ಇದೆಯಲ್ವಾ, ನೀವು ಅಬ್ಸರ್ವ್ ಮಾಡಿದ್ರೆ ಇದನ್ನ A1 A2 A3 A4 A5 ಇದು A6. A6 ಅಂತ ಹೇಳಿದ್ರೆ ನಾವು A+5D ಈಸ್ ಈಕ್ವಲ್ ಟು -22. -5D ನಲ್ಲಿ D ಲೆಸ್ ಮಾಡಿದ್ರಿ ಅಂತ ಹೇಳಿದ್ರೆ -4D ಬರುತ್ತೆ. ಈ ಕಡೆ ಬಂದ್ಬಿಟ್ಟು 32ಗೆ 38ಗೆ 22 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 60 ಬರುತ್ತೆ.
ದೆನ್ ನೀವು 4ರಿಂದ 60 ಭಾಗಾಕಾರ ಮಾಡಿದ್ರಿ ಅಂದರೆ ಎಷ್ಟು ಬರುತ್ತೆ ಅಂದರೆ 4 1s 4, ಇನ್ನು 2 ಉಳಿತು 20 ಆಯಿತು. ದೆನ್ 4 5s 20. ಆನ್ಸರ್ ಬಂದ್ಬಿಟ್ಟು ಕಾಮನ್ ಡಿಫ್ರೆನ್ಸು -15 ಬರುತ್ತೆ. ಇದ್ರ ಪ್ರಕಾರ ನೀವು -15 ನೀವು 38ರಲ್ಲಿ ಕಳೆದಾಗ ಸೊ ಈಗ ನಿಮಗೆ A1 ಬೇಕು ಅಂತ ಹೇಳಿದ್ರೆ 38ಗೆ +15 ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತಪ್ಪ ಆನ್ಸರ್ ಅಂತ ನೋಡಿದ್ರೆ 53 ಬರುತ್ತೆ. ಹಾಗೆ 38ನಲ್ಲಿ 15 ಲೆಸ್ ಮಾಡಿ ಈಗ ಬರಿತಾ ಹೋಗ್ಬೇಕು ಮುಂದಕ್ಕೆ. ಸೊ 38ರಲ್ಲಿ 15 ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ 23 ಬರುತ್ತೆ. ಹಾಗೇನೆ 23ನಲ್ಲಿ ಮತ್ತೆ 15 ಲೆಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ 8 ಬರುತ್ತೆ. 8ಗೆ ಮತ್ತೆ -15 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ಆಕ್ಚುಯಲ್ ಆಗಿ -7 ಬರುತ್ತೆ. ಹಾಗೆ -7ಗೆ -15 ಸೇರಿಸಿದ್ರಿ ಅಂದರೆ -22 ಬರುತ್ತೆ. ಈ ರೀತಿಯಲ್ಲಿ 53 38 23 8 -7 -22 ಈ ರೀತಿಯಲ್ಲಿ ವ್ಯಾಲ್ಯೂ ಬರುತ್ತೆ 5ನೇ ಕ್ವಶನ್ಗೆ. ಇನ್ನು 4th ಕ್ವಶನ್ಗೆ ನೋಡೋದಾದ್ರೆ ವಿಚ್ ಟರ್ಮ್ ಆಫ್ ದ AP 3 8 13 18 ... ಈಸ್ 78 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ, ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ನ ಎಷ್ಟನೇ ಟರ್ಮು 78 ಆಗಿರುತ್ತೆ ಅಂತ. ಇದನ್ನ ನೀವು ಹೇಗೆ ಮಾಡ್ಬೋದು ಅಂತ ನೋಡೋದಾದ್ರೆ ನೀವು ಇದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ತಗೊಂಡು ಇದನ್ನ AN ಕೊನೆಯ ಟರ್ಮ್ ಅಂತ ಕನ್ಸಿಡರ್ ಮಾಡಿ ನೀವು N ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಆನ್ಸರ್ ಬರಬೇಕು ಅಂದ್ರೆ A ವ್ಯಾಲ್ಯೂ ಇದನ್ನು ತಗೊಳ್ರಿ 3 ಅಂತೇಳಿ, D ವ್ಯಾಲ್ಯೂ ನಿಮಗೆ A2ನಲ್ಲಿ A1 ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ ಸಿಗುತ್ತೆ 5. ಇದನ್ನ AN ಅಂತ ತಗೊಳ್ರಿ 78. ನೀವು N ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಸೊ AN = A + N - 1 × D ಫಾರ್ಮುಲಾ ಹಾಕಿದ್ರಿ ಅಂದ್ರೆ AN ಇರೋ ಜಾಗದಲ್ಲಿ 78 ಹಾಕ್ರಿ. ಹಾಗೇನೆ A ಅಂದ್ರೆ 3 + N - 1 × D ಅಂತ ಹೇಳಿದ್ರೆ 5 ಅಂತ ತಗೊಂಡ್ರಿ ಅಂತ ಅಂದ್ರೆ ನೋಡಿ ಇಲ್ಲಿ 78 3 ಈ ಕಡೆ ಬಂದ್ರೆ -3 ಆಗುತ್ತೆ. N - 1 × 5 ಅಂತ ತಗೊಳ್ಬಹುದು. ನೆಕ್ಸ್ಟ್ ಸ್ಟೆಪ್ 78 - 3 ಮಾಡಿದ್ರಿ ಅಂತ ಹೇಳಿದ್ರೆ 75 ಬರುತ್ತೆ. 5 ಈ ಕಡೆ ತಗೊಂಬಂದ್ರೆ ಡಿವೈಡೆಡ್ ಬೈ 5 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು N - 1. 5ರಿಂದ 75 ನೀವು ಭಾಗಾಕಾರ ಮಾಡ್ತೀರಾ. 5 1s 5, ದೆನ್ 5 5s 25. ಈ -1 ಈ ಕಡೆ ಬಂದರೆ +1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು N. ಸೊ ವೆರಿ ಸಿಂಪಲಿ ನೀವು 15ಕ್ಕೆ 1 ಕೂಡಿದ್ರೆ 16 ಬರುತ್ತೆ. ಸೊ ದ್ಯಾಟ್ ನಿಮಗೆ ಅವ್ರು ಏನು ಕೇಳಿದ್ದಾರೆ, ಯಾವ ಟರ್ಮ್ 78 ಆಗಿರುತ್ತೆ ಅಂತ ಕೊಟ್ಟಿದ್ದಾರಲ್ವಾ. ಸೊ ದಟ್ ನೀವೇನು ಹೇಳಬೇಕು ಅಂತ ಹೇಳಿದ್ರೆ 16th ಟರ್ಮ್ ಈಸ್ 78 ಅಂತೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ಮುಂದುವರೆದು 5ನೇ ಕ್ವಶನ್ ಕೊಟ್ಟಿದ್ದಾರೆ, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ APs. ಇಲ್ಲಿ N ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಇದರಲ್ಲೂ ಕೂಡ N ಕಂಡುಹಿಡಿಬೇಕು, ಇದರಲ್ಲೂ ಕೂಡ N ಕಂಡುಹಿಡಿಬೇಕು. ಸೊ AN ಫಾರ್ಮುಲಾ ಬಳಸ್ಕೊಂಡು N ಕಂಡುಹಿಡಿಯೋದು ಹೇಗೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಮೊದಲನೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ನ ಫಸ್ಟ್ ಟರ್ಮು A ದಟ್ ಈಸ್ ಈಕ್ವಲ್ ಟು 7. D ಬೇಕು ಅಂದರೆ ನಾವು ಆವಾಗಲೇ ಮಾಡಿದ ಹಾಗೆ A2ನಲ್ಲಿ A1 ಲೆಸ್ ಮಾಡಬೇಕಂದ್ರೆ 13ರಲ್ಲಿ 7 ಕಳೆದ್ರಿ ಅಂತ ಹೇಳಿದ್ರೆ 13 - 7 ಮಾಡಿದ್ರಿ ಅಂತ ಹೇಳಿದ್ರೆ 6 ಬರುತ್ತೆ. ಹಾಗೆಯೇ ಲಾಸ್ಟ್ ಟರ್ಮ್ AN ನಾವು 205 ಅಂತ ತಗೊಳ್ಬೇಕು. ನಿಮಗೆ N ಫೈಂಡ್ ಔಟ್ ಮಾಡಕ್ಕೆ ಕೇಳಿರೋದ್ರಿಂದ AN = A + N - 1 × D ಅನ್ನೋ ಸೂತ್ರವನ್ನು ಹಾಕಿದ್ರಿ ಅಂದರೆ AN ಅಂತ ಹೇಳಿದ್ರೆ 205, A ಅಂತ ಹೇಳಿದ್ರೆ 7, N ಫೈಂಡ್ ಔಟ್ ಮಾಡಬೇಕು, D ಬಂದ್ಬಿಟ್ಟು 6. ಓಕೆನಾ. ಸೊ ಈಗ 205ಗೆ 7 ಈ ಕಡೆ ತೊಗೊಂಬಂದ್ರೆ -7 ಆಗುತ್ತೆ. N - 1 × 6 ಆಗುತ್ತೆ. 205 - 7 ಮಾಡಿದ್ರಿ ಅಂತ ಹೇಳಿದ್ರೆ 198. 6 ಈ ಕಡೆ ತೊಗೊಂಬಂದ್ರೆ ಡಿವೈಡೆಡ್ ಬೈ 6 ದಟ್ ಈಸ್ ಈಕ್ವಲ್ ಟು N - 1. ಸೊ ಅಲ್ಲಿಗೆ N = ಇದು 33 -1 ಈ ಕಡೆ ಬಂದರೆ +1 ಆಗೋದ್ರಿಂದಾಗಿ N ನ ಬೆಲೆ 34. ಓಕೆ. ಅದೇ ರೀತಿಯಲ್ಲಿ ಈ ಕಡೆ ಇದನ್ನು ನೀವು A ಅಂತ ತಗೊಳ್ತೀರಾ, ದಟ್ ಈಸ್ ಈಕ್ವಲ್ ಟು 18.
ಹಾಗೆಯೇ ನಿಮಗೆ ಡಿ ಬೇಕು ಅಂತ ಹೇಳಿದ್ರೆ 15 1/2ನಲ್ಲಿ 18 ಲೆಸ್ ಮಾಡಿದ್ರಿ ಅಂದರೆ -2 1/2 ಅಂದರೆ 2.5 ಉಳಿತದೆ. ಇದನ್ನು ನೀವು ಇಂಪ್ರಾಪರಿ ಕನ್ವರ್ಟ್ ಮಾಡ್ಕೊಂಡ್ರಿ ಅಂದರೆ 2 2s 4 4 1s 4 + 1 5/2 ಇದು ಕಾಮನ್ ಡಿಫ್ರೆನ್ಸ್. ಓಕೆನಾ? ಸೊ ದಟ್ ಈಸ್ ಈಕ್ವಲ್ ಟು -5/2. ಹಾಗೆಯೇ ಮತ್ತೆ ನಿಮಗೆ ANನ ಬೆಲೆ ಕೊಟ್ಟಿದ್ದಾರೆ -47. ನೀವು ಕಂಡುಹಿಡಿಬೇಕಾಗಿರೋದು n. ಸೊ ಇಲ್ಲೂ ಕೂಡ AN = A + n - 1 × D ಫಾರ್ಮುಲಾ ಹಾಕ್ಬಿಟ್ಟು AN ಅಂತ ಹೇಳಿದ್ರೆ -47 = A ಅಂತ ಹೇಳಿದ್ರೆ 18 + n - 1 × D ಅಂತ ಹೇಳಿದ್ರೆ -5/2. ಇದಾದ ನಂತರದಲ್ಲಿ -47 ಈ ಕಡೆ ಬಂದರೆ -18 ಆಗುತ್ತೆ. ಇದು ಈ ಕಡೆ ಇಲ್ಲಿ n - 1 ಹಾಗೆ ಬರ್ಕೊಂಡು -5/2 ಬರ್ಕೊಳ್ರಿ. -47 -18 ಆ್ಯಡ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ನಿಮಗೆ -65 ಬರುತ್ತೆ. ಜೊತೆಗೆ -5/2ನ ಈ ಕಡೆ ತೊಗೊಂಬಂದರೆ ನ್ಯೂಮರೇಟ್ರ್ ಡಿನಾಮಿನೇಟ್ರ್ ಚೇಂಜ್ ಆಗುತ್ತೆ, ಪಕ್ಕದಲ್ಲಿ ಮೈನಸ್ ಹಾಗೆ ಬರೀತೀರ. ಮೈನಸ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ ಅಂದರೆ -++ ಆಗಿಬಿಡುತ್ತೆ. ಜೊತೆಗೆ 5ನಿಂದ 65ಅನ್ನು ನೀವು ಡಿವೈಡ್ ಮಾಡಿದ್ರಿ ಅಂತ ಹೇಳಿದರೆ ಆ್ಯಕ್ಚುಯಲ್ ಆಗಿ 13 ಬರುತ್ತೆ. ಪಕ್ಕದಲ್ಲಿ × 2 ಇದೆ, ದಟ್ ಈಸ್ ಈಕ್ವಲ್ ಟು n - 1 ಅಂತ ಬರಿಬೋದು. ಈಗ ನಿಮಗೆ ಬರೀ n ಬೇಕು ಅಂತ ಹೇಳಿದ್ರೆ 13 2s ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 26 ಬರುತ್ತೆ. -1 ಈ ಕಡೆ ತೊಗೊಂಬಂದರೆ +1, ದೆನ್ ದ ವ್ಯಾಲ್ಯೂ ಆಫ್ n = 27 ಅಂತೇಳಿ ನೀವು ಆನ್ಸರನ್ನು ಸುಲಭವಾಗಿ ಬರಿಬಹುದು. ಹಾಗೆ ನೆಕ್ಸ್ಟು 6th ಕ್ವಶನ್ ಹೇಳುತ್ತೆ, ಚೆಕ್ ವೆದರ್ -150 ಈಸ್ ಎ ಟರ್ಮ್ ಆಫ್ ದ AP 11 8 5 2 ... ಅಂತ ಕೊಟ್ಟಿದೆ. ಕ್ವಶನ್ ತುಂಬ ಸುಲಭವಾಗಿದೆ. ಏನಪ್ಪ ಅಂದರೆ ಈ ಒಂದು ಆರ್ಥಮೆಟಿಕ್ ಪ್ರೋಗ್ರೆಷನ್ನಿನಲ್ಲಿ -150 ಅನ್ನುವಂತಹ ಟರ್ಮ್ ಇದೆಯಾ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ನೀವು ಆನ್ಸರ್ ಹೇಳಬೇಕಂದ್ರೆ ಇದನ್ನು ನೀವು ಲಾಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡಿ n ಅನ್ನು ಕಂಡುಹಿಡಿಬೇಕು. ಸೊ n ಎಕ್ಸಾಕ್ಟ್ ಆಗಿ ಹೋಲ್ ನಂಬರ್ ಬಂತು ಅಂದರೆ ಎಸ್ ಇದು ಒಂದು ಟರ್ಮ್ ಅಂತ ಹೇಳಬೇಕು. n ವ್ಯಾಲ್ಯೂ ಹೋಲ್ ನಂಬರ್ ಬರೋದ್ರ ಬದಲಾಗಿ ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಯಿತು ಅಂದರೆ ಇಟ್ ಈಸ್ ನಾಟ್ ಎ ಟರ್ಮ್ ಆಫ್ ದಿಸ್ AP ಅಂತೇಳಿ ಬರೀಬೇಕು. ಹಾಗಾದ್ಮೇಲೆ ಈ ಒಂದು ಕ್ವಶನ್ನಿಗೆ 6ನೇ ಕ್ವಶನ್ಗೆ ಆನ್ಸರ್ ನೋಡೋದಾದರೆ, ಸೊ ಇದ್ರ ಪ್ರಕಾರವಾಗಿ n ಕಂಡುಹಿಡಿಬೇಕಾಗಿರೋದ್ರಿಂದ A = 11 ಅಂತ ಬರ್ಕೋಬೇಕು. ಡಿ ಬೇಕು ಅಂತ ಹೇಳಿದ್ರೆ 8 - 11 ಮಾಡಬೇಕು, ದಟ್ ಈಸ್ ಈಕ್ವಲ್ ಟು -3 ಬರುತ್ತೆ. ದೆನ್ AN = -150 ಅಂತ ತಗೊಂಡು n ಫೈಂಡ್ ಔಟ್ ಮಾಡಿರಿ. ಫಾರ್ಮುಲಾ AN = A + n - 1 × D. ಈ ಫಾರ್ಮುಲಾಗೆ ವ್ಯಾಲ್ಯೂಸ್ ಹಾಕ್ತಾ ಹೋದ್ರಿ ಅಂತ ಹೇಳಿದ್ರೆ -150 = 11 + n - 1 × D ಅಂತ ಹೇಳಿದ್ರೆ -3. 11 ಈ ಕಡೆ ತೊಗೊಂಬಂದರೆ ಅದು ಕೂಡ ಮೈನಸ್ ಆಗುತ್ತೆ. n - 1 × -3 ಬರುತ್ತೆ. -150ಗೆ -11 ನೀವು ಕೂಡಿದ್ರಿ ಅಂದರೆ -161 ಬರುತ್ತೆ. ಹಾಗೆ ಈ ಒಂದು -3 ಏನಾದರೂ ಈ ಕಡೆ ತೊಗೊಂಬಂದ್ರಿ ಅಂತ ಹೇಳಿದ್ರೆ ಅದು ಡಿವೈಡೆಡ್ ಬೈ -3 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು n - 1 ಅಂತ ಬರೀಬೋದು ನೀವು. ಈಗ ಮೈನಸ್ ಏನು ಕ್ಯಾನ್ಸಲ್ ಆಗುತ್ತೆ, ಬಟ್ 3ರಿಂದ 161 ಕಂಪ್ಲೀಟ್ ಭಾಗ ಆಗಲ್ಲ. 3ರಿಂದ 161 ನೀವು ಭಾಗಾಕಾರ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 3 ಎಷ್ಟು ಹೇಳ್ಬೋದು ಅಂತ ಹೇಳಿದ್ರೆ ಇಲ್ಲಿ 161 ಇರೋದ್ರಿಂದಾಗಿ 3 5s 15 ಬರುತ್ತೆ. ಅಲ್ಲಿಗೆ 11 ಆಯಿತು, 3 3s 9 ಬರುತ್ತೆ. ಪಾಯಿಂಟ್ ಕಟ್ಟಿದರೆ 2 ಉಳಿತು, ಮತ್ತೆ ಅದು 2 ಹೋಗಲ್ಲ. 3ರಿಂದ ಪಾಯಿಂಟ್ ಕಟ್ಟಿದ್ರೂ ಕೂಡ ಮತ್ತೆ ಏನು ಬರುತ್ತೆ 20 ಆಯಿತು. ಸೊ 2 ನೀವು ಪಾಯಿಂಟ್ ಕಟ್ಟಿರೋದ್ರಿಂದ 20 ಅಂತ ತೊಗೊಂಡ್ರಿ ಅಂತ ಹೇಳಿದ್ರೆ 3 6s 18 ಬರುತ್ತೆ. ಮತ್ತೆ 2 ಉಳಿತು, ಮತ್ತೆ 3 6s ಇದು 53.6666 ... ಉಳಿತದೆ. ದಟ್ ಈಸ್ ಈಕ್ವಲ್ ಟು n - 1. ನಾನು ಆವಾಗಲೇ ಹೇಳಿದ ಹಾಗೆ ಇದು ಒಂದು ಪರ್ಫೆಕ್ಟ್ ಹೋಲ್ ನಂಬರ್ ಬರ್ತಾ ಇಲ್ಲ ಅಂತ ಅಂದರೆ, ಸೊ ದೇರ್ ಫೋರ್ -150 ಈಸ್ ನಾಟ್ ಎ ಟರ್ಮ್ ಆಫ್ ದಿಸ್ AP ಅಂತೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ 6ನೇ ಪ್ರಶ್ನೆಗೆ. ಹಾಗೆ 7th ಕ್ವಶನ್ನು, ಫೈಂಡ್ ದ 31st ಟರ್ಮ್ ಆಫ್ ಎನ್ AP ಹೂಸ್ 11th ಟರ್ಮ್ ಈಸ್ 38 ಆ್ಯಂಡ್ ದ 16th ಟರ್ಮ್ ಈಸ್ 73 ಅಂತ ಕೊಟ್ಟಿದ್ದಾರೆ. ನೀವು 31ನೇ ಟರ್ಮ್ನ ಕಂಡುಹಿಡಿಬೇಕು. ಅವರು 11th ಟರ್ಮ್ ಕೊಟ್ಟಿದ್ದಾರೆ 38, ಹಾಗೆಯೇ 16th ಟರ್ಮ್ ಕೊಟ್ಟಿದ್ದಾರೆ 73. ಹಾಗಿದ್ಮೇಲೆ 31st ಟರ್ಮ್ ಎಷ್ಟು ಅಂತ ಕೇಳಿದ್ದಾರೆ. ತುಂಬ ಸುಲಭವಾಗಿ ಇದಕ್ಕೆ ಆನ್ಸರ್ ಹೇಳ್ಬೋದು. ಹೇಗಪ್ಪ ಅಂತ ನೋಡೋದಾದರೆ, ಈಗ ಮೊದಲು ನೀವು ಮಾಡಬೇಕಾಗಿರುವ ಕೆಲಸ A11 ಎಷ್ಟು ಅಂತ ಬರ್ಕೊಳ್ಬೇಕು. A16 ಗಿವನ್ ಕೊಟ್ಟಿದ್ದಾರೆ ಬರ್ಕೊಳ್ಬೇಕು. ನೀವು A31 ಕಂಡುಹಿಡಿಬೇಕು.
ಈಗ ನಿಮಗೆ A11 ಜನರಲ್ ಟರ್ಮ್ ಗೊತ್ತು. ಏನಪ್ಪ ಅದು ಜನರಲ್ ಟರ್ಮು? A ಪ್ಲಸ್ 10D ಅಂತ ಕರಿತೀರಿ, ದಟ್ ಈಸ್ ಈಕ್ವಲ್ ಟು 38. ಅದ್ರ ಕೆಳಗಡೆ A16 ಜನರಲ್ ಟರ್ಮು A ಪ್ಲಸ್ 15D ದಟ್ ಈಸ್ ಈಕ್ವಲ್ ಟು 73. ಇಲ್ಲಿ ಎಲಿಮಿನೇಷನ್ ಮೆಥಡ್ ಅನ್ನು ಫಾಲೋ ಮಾಡಬೇಕು. ಇದನ್ನ ನೀವು ಈಕ್ವೇಶನ್ ನಂಬರ್ 1, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಂಡು ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ 2 ಫ್ರಮ್ 1 ಅಂತ ತಗೊಳ್ಬಿಡ್ರಿ. ಏನೋ ಸಬ್ಟ್ರಾಕ್ಟ್ 2 ಫ್ರಮ್ 1 ಅಂತ ತಗೊಂಡ್ರಿ ಅಂದರೆ ಕೆಳಗಡೆ ಇರುವ ಈಕ್ವೇಶನಿನ ಎಲ್ಲ ಟರ್ಮು ಚೇಂಜ್ ಆಗ್ತಾವೆ. ನೀವು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಮಾಡಿದ ಹಾಗೆ ಇಲ್ಲಿ ಎಲಿಮಿನೇಷನ್ ಮೆಥಡ್ ಮಾಡಿದರೆ ಎ ಕ್ಯಾನ್ಸಲ್ ಆಗುತ್ತೆ. -15ರಲ್ಲಿ 10 ಕಳೆದ್ರೆ -5 ಉಳಿತದೆ. 73ರಲ್ಲಿ 38 ಕಳಿಬೇಕಾಗತ್ತೆ. ಸೊ 73ರಲ್ಲಿ 38 ಕಳೆದ್ರಿ ಅಂದರೆ ಏನು ಬರುತ್ತಪ್ಪ ಅಂತ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ 3ರಲ್ಲಿ 8 ಕಳೆದ್ರಿ ಅಂದರೆ 13 ತೊಗೊಳ್ಬೇಕಾಗತ್ತೆ. ಪಕ್ಕದ ಮನೆಯಿಂದ ಒಂದು ಕ್ಯಾರಿ ಮಾಡಿದ್ರೆ 13 ಆಗುತ್ತೆ. 13ರಲ್ಲಿ 8 ಕಳೆದ್ರಿ ಅಂದರೆ 5 ಉಳಿತದೆ. ಇಲ್ಲಿ 6 ಇದೆ, 6ರಲ್ಲಿ 3 ಹೋದ್ರೆ 3 ಅಂದರೆ ಅರ್ಥ -35 ಉಳಿತು. ಎರಡೂ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ 5ರಿಂದ 35 ಭಾಗಾಕಾರ ಮಾಡಿದ್ರೆ ಡಿನ ವ್ಯಾಲ್ಯೂ 7 ಬರುತ್ತೆ. ಸೊ ಡಿನ ವ್ಯಾಲ್ಯೂ 7 ಬಂತು ಅಂದರೆ ಈ ವ್ಯಾಲ್ಯೂ ಅನ್ನ ನೀವು ಮತ್ತೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಡಿ ಇನ್ 1 ಅಂತ ತಗೊಂಡ್ರೆ ಡಿನ ಬೆಲೆಯನ್ನ ಒಂದೇ ಸಮೀಕರಣಕ್ಕೆ ನೀವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ A ಪ್ಲಸ್ 10D ಈಸ್ ಈಕ್ವಲ್ ಟು 38 ಇದೆಯಾ? A ಪ್ಲಸ್ 10 ಇಂಟು 7 ಈಸ್ ಈಕ್ವಲ್ ಟು 38 ಆಗತ್ತಾ? A ಈಸ್ ಈಕ್ವಲ್ ಟು 10 ಇಂಟು 7 ಮಾಡಿದ್ರೆ 70 ಈಕ್ವಲ್ ಇಂದ ಆ ಕಡೆ ಹೋದ್ರೆ -70. ಸೊ ಈಗ ನೀವು 70ರಲ್ಲಿ 38 ಕಳೆದು ಬಿಟ್ರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಏನ ವ್ಯಾಲ್ಯೂ 32 ಬರುತ್ತೆ. ದಟ್ ಈಸ್ ಸೈನ್ -32 ಬರುತ್ತೆ. ಏನ ವ್ಯಾಲ್ಯೂ ಏನು ಬರುತ್ತೆ? -32. ಹಾಗಿದ್ಮೇಲೆ ಇವಾಗ ನೀವು ಕಂಡುಹಿಡಿಬೇಕಾಗಿರೋದು A31. ಸೊ A31 ಜನರಲ್ ಫಾರ್ಮು A ಪ್ಲಸ್ 30D ಅಂತ. ಅಲ್ಲಿಗೆ A31 ಈಸ್ ಈಕ್ವಲ್ ಟು A ಅಂತ ಹೇಳಿದ್ರೆ -32 ಪ್ಲಸ್ 30 ಇಂಟು D ಅಂತ ಹೇಳಿದ್ರೆ 7. ದೆನ್ A31 ಈಸ್ ಈಕ್ವಲ್ ಟು -32 ಪ್ಲಸ್ 30 ಇಂಟು 7 ಮಾಡಿದ್ರೆ ನಿಮಗೆ ಏನು ಬರುತ್ತಪ್ಪ ಅಂತ ಹೇಳಿದ್ರೆ ಆನ್ಸರು 210 ಬರುತ್ತೆ. ಈಗ 210ನಲ್ಲಿ -32 ಕಳಿಬೇಕು ನೀವು. ಸೊ ಏನು ಬರುತ್ತೆ ಆನ್ಸರು 178 ಬರುತ್ತೆ. ಸೊ ದಿಸ್ ಈಸ್ ದ 31st ಟರ್ಮ್ ಅಂತ ಹೇಳಿ ನೀವು ಸುಲಭವಾಗಿ ಆನ್ಸರ್ನ ಹೇಳಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಸೈಸ್ 5.2ನಲ್ಲಿ ಬರುವಂತಹ 1ರಿಂದ 7ರವರೆಗೂ ಇರುವಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಇನ್ನು 8ರಿಂದ ಮುಂದಿನ 20 ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.